ನಮಸ್ಕಾರ ವೀಕ್ಷಕರೇ. ಇವತ್ತಿನ ಈ ವಿಡಿಯೋ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ಯುವ ಜನತೆಗೆ ಹೆಚ್ಚು ಖುಷಿ ಕೊಡ್ತಕ್ಕಂಥದ್ದು. ಯಾಕೆಂದರೆ ಇದು ಫೆಬ್ರವರಿ 14ರಂದು ಬರ್ತಕ್ಕಂಥ ಪ್ರೇಮಿಗಳ ದಿನಾಚರಣೆಯನ್ನು ಕುರಿತು ಇರತಕ್ಕಂಥ ವಿಡಿಯೋ. ನನ್ನ ಚಾನಲ್ನಲ್ಲಿ ನನ್ನ ವಿಡಿಯೋಗಳನ್ನು ನೋಡ್ತಕ್ಕಂಥ ನೂರಾರು ಜನರಲ್ಲಿ ಬಹಳ ಮುಖ್ಯವಾದಂಥ ದೊಡ್ಡ ವರ್ಗ ಅಂದರೆ 18ರಿಂದ 24 ವರ್ಷಗಳ ತರುಣ ತರುಣಿಯರಿದ್ದಾರೆ. ಅವರಲ್ಲಿ ಅನೇಕರು ನನಗೆ ಇಮೇಲ್ ಮೂಲಕ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನನಗೆ ಸಂದೇಶವನ್ನು ಕಳಿಸಿ ಪ್ರೇಮಿಗಳ ದಿನಾಚರಣೆಯ ಬಗ್ಗೆ ಮಾತನಾಡಿ ಅಂಥೇಳಿ ಕೇಳಿಕೊಂಡದ್ರ ಮೇರೆಗೆ ಆ ಪ್ರೇಮಿಗಳ ದಿನಾಚರಣೆಯನ್ನು ಕುರಿತು ಇವತ್ತು ಕೆಲವು ಮಾತುಗಳನ್ನು ನಾನು ಆಡಲಿಕ್ಕೆ ಈ ವಿಡಿಯೋದಲ್ಲಿ ತಮ್ಮೊಂದಿಗೆ ಇದ್ದೇನೆ. ಪ್ರೇಮಿಗಳ ದಿನಾಚರಣೆ ಯಾವಾಗ ಹುಟ್ಟಿತು, ಅದು ಯಾವ ಸ್ವರೂಪದಲ್ಲಿ ಆಚರಿಸಲಾಗ್ತದೆ, ಅದಕ್ಕೆ ಇರತಕ್ಕಂಥ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಗಳೇನು, ಮತ್ತು ಅದಕ್ಕೆ ನಮ್ಮ ಸಮಾಜ ಕೊಡ್ತಿರ್ತಕ್ಕಂಥ ಪ್ರತಿಕ್ರಿಯೆ ಈಗ ಹೇಗಿದೆ ಮತ್ತು ಮುಂದೆ ಇದು ಯಾವ ಸ್ವರೂಪವನ್ನು ಪಡಿಬೋದು ಅಂತಕ್ಕಂಥ ಕೆಲವು ಮಾತುಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ನಾನು ಕೆಲವು ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕಿದ್ದೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂಥೇಳಿ ನಾನೇನು ಬೇರೆ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ನೀವು ನೋಡ್ತೀರಾ, ನೀವಾಗಿನೇ ಕೇಳಿರ್ತಕ್ಕಂಥ ವಿಷಯ ಇದಾಗಿರೋದ್ರಿಂದ, ನಿಮ್ಮ ಆಸಕ್ತಿಯ ವಿಷಯವಾಗಿರೋದ್ರಿಂದ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾತ್ರ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಜೀವನದ ಅತ್ಯಂತ ವಸಂತ ಕಾಲ ಅಂಥೇಳಿ ಕರೆಸ್ಕೊಳ್ತಕ್ಕಂಥ ಯೌವನದ ತಾರುಣ್ಯದ ಹೊಸ್ತಿಲಿನಲ್ಲಿ ಇರ್ತಕ್ಕಂಥ ಅನೇಕ ನನ್ನ ಕಿರಿಯ ಗೆಳೆಯ ಗೆಳತಿಯರು ಈ ಪ್ರೇಮಿಗಳ ದಿನಾಚರಣೆಯನ್ನು ಅತ್ಯಂತ ತಮ್ಮ ಮಧುರ ಭಾವನೆಗಳ ಮೂಲಕ ಆಚರಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಮೊದಲನೇದಾಗಿ ಕೋರ್ತೇನೆ. ಈ ಪ್ರೇಮಿಗಳ ದಿನವನ್ನು ಹೇಗೆ ಆಚರಿಸಲಾಗ್ತದೆ ಅಂತಕ್ಕಂಥದ್ದನ್ನು ನಾನು ಮೊದಲೇ ನಿಮ್ಮ ಗಮನಕ್ಕೆ ತರಬೇಕು. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಪ್ರೇಮಿಗಳ ದಿನವನ್ನು ನಮಗೆ ಸಾಮಾನ್ಯವಾಗಿ ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇಯನ್ನು ಆಚರಿಸಲಾಗ್ತದೆ ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿದೆ. ಆದರೆ ವಾಸ್ತವದಲ್ಲಿ ಇದು ಒಂದು ವಾರ ಆಚರಿಸ್ತಕ್ಕಂತಹ ಒಂದು ಸಪ್ತಾಹ. ಇದು ಫೆಬ್ರವರಿ 7ನೇ ತಾರೀಕಿನಿಂದ ಫೆಬ್ರವರಿ 14ರವರೆಗೆ 7 ದಿನಗಳ ಕಾಲ ಒಂದು ವಾರವನ್ನು ಇದನ್ನ ವ್ಯಾಲೆಂಟೈನ್ಸ್ ವೀಕ್ ಅಂತ ಹೇಳಿ ಕರೀತಾರೆ. ನಾವು ಅದನ್ನ ಪ್ರೇಮ ಸಪ್ತಾಹ ಅಂತ ಹೇಳಬೇಕಾದ್ರೆ ಕರಿಬಹುದು ಕನ್ನಡದಲ್ಲಿ. ಈ 7 ದಿನಗಳ ಕಾಲ ಒಂದೊಂದು ದಿನಕ್ಕೆ ಒಂದೊಂದು ಹೆಸರನ್ನು ಇಟ್ಟು ಒಂದೊಂದು ರೀತಿಯ ಚಟುವಟಿಕೆಯನ್ನು ಮಾಡುವುದರ ಮೂಲಕ ಇದನ್ನು ಪ್ರೇಮಿಗಳು ಆಚರಿಸ್ತಾರೆ. ಆ ದಿನಗಳು ಯಾವುವು ಅಂತಕ್ಕಂಥದ್ದನ್ನು ನಿಮಗೆ ಗಮನಕ್ಕೆ ತರ್ತೇನೆ. ಫೆಬ್ರವರಿ 7ನೇ ತಾರೀಕನ್ನು, ಮೊದಲನೇ ದಿನವನ್ನು ರೋಸ್ ಡೇ ಅಂತ ಹೇಳಿ ಕರೀತಾರೆ. 2ನೇ ದಿನವನ್ನು ಪ್ರಪೋಸ್ ಡೇ ಅಂತ ಕರೀತಾರೆ. 8ನೇ ತಾರೀಕನ್ನು, 7ನೇ ತಾರೀಕು ರೋಸ್ ಡೇ, ಫೆಬ್ರವರಿ 8ನೇ ತಾರೀಕು ಪ್ರಪೋಸ್ ಡೇ, ಫೆಬ್ರವರಿ 9ನೇ ತಾರೀಕು 3ನೇ ದಿವಸ ಚಾಕ್ಲೇಟ್ ಡೇ ಅಂತ ಹೇಳಿ ಕರೀತಾರೆ. ನಂತರದ ದಿನವನ್ನು ಫೆಬ್ರವರಿ 10ನೇ ತಾರೀಕನ್ನು ಟೆಡ್ಡಿ ಡೇ ಅಂತ ಹೇಳಿ ಕರೀತಾರೆ. 11ನೇ ತಾರೀಕನ್ನು ಪ್ರಾಮಿಸ್ ಡೇ ಅಂತ ಹೇಳಿ ಕರೀತಾರೆ. 12ನೇ ತಾರೀಕನ್ನು ಹಗ್ ಡೇ, ಅಪ್ಪಿಕೊಳ್ಳುವ ದಿನ ಅಂತ ಕರೀತಾರೆ. 13ನೇ ತಾರೀಕನ್ನು ಕಿಸ್ ಡೇ ಅಂತ ಹೇಳಿ ಕರೀತಾರೆ. ಮತ್ತು ಕೊನೆಯ ಮತ್ತು ಅಂತಿಮ ದಿನವಾಗಿರ್ತಕ್ಕಂಥ 14ನೇ ತಾರೀಕನ್ನು, ಫೆಬ್ರವರಿ 14ನ್ನು ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಕರೀತಾರೆ. ಒಟ್ಟು 7 ದಿನಗಳ ಕಾಲ. 1ನೇದು ರೋಸ್ ಡೇ, 2ನೇದು ಪ್ರಪೋಸ್ ಡೇ, 3ನೇದು ಚಾಕ್ಲೇಟ್ ಡೇ, ನಂತರ ಟೆಡ್ಡಿ ಡೇ, ನಂತರ ಪ್ರಾಮಿಸ್ ಡೇ, ಹಗ್ ಡೇ, ಕಿಸ್ ಡೇ, ವ್ಯಾಲೆಂಟೈನ್ಸ್ ಡೇ. ಹೀಗೆ ಒಟ್ಟು 1 ವಾರಗಳ ಕಾಲ ಈ ಪ್ರೇಮಿಗಳ ದಿನ, ಪ್ರೇಮ ಸಪ್ತಾಹವನ್ನು ಆಚರಿಸ್ತಾರೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತಿನ ದಿವಸ ಈ ಆಚರಣೆ ಇದೆ. ಈ ಫೆಬ್ರವರಿ ಕಾಲದಲ್ಲೇ ಇದು ಯಾಕೆ ಬಂತು ಅಂತಕ್ಕಂಥದ್ದಕ್ಕೆ ಅನೇಕ ಐತಿಹಾಸಿಕ ಮತ್ತು ಪೌರಾಣಿಕವಾಗಿರ್ತಕ್ಕಂಥ
ಆ, ನಮಗೆ ಉಲ್ಲೇಖಗಳು ಸಿಗ್ತದೆ. ನಮ್ಮಲ್ಲಿ ಈ ವಸಂತ ಋತು ಮಾರ್ಚ್ ಏಪ್ರಿಲ್ನಲ್ಲಿ ಶುರುವಾಗ್ತದೆ. ಚೈತ್ರ ಕಾಲ ಅಂದರೆ ಈ ಕಾಲಗಳಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು, ಅನೇಕ ಕವಿಗಳು ವರ್ಣಿಸ್ತಕ್ಕಂತಹ ಮತ್ತು ಗಂಡು ಹೆಣ್ಣಿನ ಕೂಡುವಿಕೆಗೆ ಮತ್ತು ಫರ್ಟಿಲಿಟಿ, ಫಲವತ್ತತೆ ಮತ್ತು ಸಂತಾನ ಈ ವಿಷಯದಲ್ಲಿ ಅತ್ಯಂತ ಸೂಕ್ತ ಕಾಲ ಅಂತಕ್ಕಂಥದ್ದನ್ನು ನಾವು ವಸಂತ ಋತುವನ್ನು ಕರಿತೇವೆ. ಆ ವಸಂತ ಋತುವಿಗೆ, ಸ್ಪ್ರಿಂಗ್ ಸೀಸನ್ನಿಗೆ ಎಂಟ್ರನ್ಸ್ ಇದು ಫೆಬ್ರವರಿ ತಿಂಗಳು. ಸೊ ಈ ಹಿನ್ನೆಲೆಯಲ್ಲಿ ಹಿಂದಿನಿಂದಲೂ ಈ ತಿಂಗಳನ್ನು ಗೊತ್ತು ಮಾಡಲಾಗಿದೆ. ಪ್ರಾಚೀನ ಕಾಲದಲ್ಲಿ ಆ, ಅನೇಕ ಐತಿಹಾಸಿಕ ಮತ್ತು ಪೌರಾಣಿಕ ಆಧಾರಗಳು ನಮಗೆ ಸಿಗ್ತವೆ. ಫೆಬ್ರವರಿ 14ನೇ ಯಾಕೆ ವ್ಯಾಲೆಂಟೈನ್ಸ್ ಡೇ ಆಗಿ ಇದು ಆಚರಣೆ ಬಂತು ಅಂತಕ್ಕಂಥದ್ದನ್ನು. ಪ್ರಾಚೀನ ಕಾಲದಲ್ಲಿ ರೋಮ್ ಸಾಮ್ರಾಜ್ಯದ ಇತಿಹಾಸದೊಂದಿಗೆ ಇದು ತಳುಕು ಹಾಕಿಕೊಂಡಿದೆ ಈ ದಿವಸ. ನಮಗೆ ಈ ಬಗ್ಗೆ ಅನೇಕ ಓರಲ್ ಅಂದರೆ ಮೌಖಿಕವಾಗಿರ್ತಕ್ಕಂಥ ಆಧಾರಗಳು ಸಿಗ್ತದೆ. ಲಿಖಿತವಾಗಿ ಸಿಗ್ತಕ್ಕಂಥದ್ದು 8ನೇ ಶತಮಾನದಲ್ಲಿ ನಮಗೆ ಗ್ಯಾಲಿಸಿಯನ್ ಡಾಕ್ಯುಮೆಂಟ್ರಿ ಅಂದರೆ ಕ್ರಿಶ್ಚಿಯನ್ ಧರ್ಮಗುರುಗಳಿಗೆ ಸಂಬಂಧಪಟ್ಟಂತಹ ಒಂದು ದಾಖಲೆಯಲ್ಲಿ ಇದರ ಬಗ್ಗೆ ನಮಗೆ ಉಲ್ಲೇಖ ಮೊಟ್ಟ ಮೊದಲು ಸಿಗ್ತದೆ. ಯಾವಾಗ ಆಚರಿಸಲಾಗ್ತದೆ, ಯಾಕೆ. ಅನೇಕ ಕಥೆಗಳು ಮತ್ತು ಈ ಉಲ್ಲೇಖದ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂತಕ್ಕಂಥದ್ದು, ಇದನ್ನು ಸೇಂಟ್ ವ್ಯಾಲೆಂಟೈನ್ಸ್ ಡೇ ಅಥವಾ ವ್ಯಾಲೆಂಟೈನ್ಸ್ ಫೀಸ್ಟ್, ವ್ಯಾಲೆಂಟೈನ್ ಹಬ್ಬ ಅಂತಲೂ ಕೂಡ ಆಚರಿಸಲಾಗ್ತದೆ. ಆರಂಭದ ಕಾಲದಲ್ಲಿ ಇದು ಕೇವಲ ಪ್ರೇಮ ನಿವೇದನೆಗೆ ಮಾತ್ರ ಪಡೆದೇನೆ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆ ಆಗಿತ್ತು. ಈಗಲೂ ಕೂಡ ಅನೇಕ ಕಡೆ ಅದನ್ನು ಧಾರ್ಮಿಕ ಆಚರಣೆಯಾಗಿ ಆಚರಿಸಲಾಗ್ತದೆ. ಇದರ ಇತಿಹಾಸವನ್ನು ನೋಡೋದಾದರೆ ಸುಮಾರು ಕ್ರಿಸ್ತ ಶಕ 3ನೇ ಶತಮಾನದಲ್ಲಿ 270ರ ಹೊತ್ತಿಗೆ ರೋಮ್ ಸಾಮ್ರಾಜ್ಯದಲ್ಲಿ, ಈಗಿನ ಇಟಲಿ ಏನಿದೆ, ಅಲ್ಲಿ ಸೇಂಟ್ ವ್ಯಾಲೆಂಟೈನ್ ಅವರು ಅಂತಕ್ಕಂಥ ಒಬ್ಬ ಸಂತರು ಇದ್ದರು. ಅವರ ಜೀವನದೊಂದಿಗೆ ಈ ದಿನ ತಳುಕು ಹಾಕಿಕೊಂಡಿದೆ. ಸೇಂಟ್ ವ್ಯಾಲೆಂಟೈನ್ ಅನ್ನೋದು ಅಂತಕ್ಕಂಥದ್ದು ಅನೇಕ ಜನ ವಿದ್ವಾಂಸರು ಹೇಳೋದು ಭಾಳಷ್ಟು, ಒಂದು 3-4 ಜನರಾದರೂ ವ್ಯಾಲೆಂಟೈನ್ ಅಂತಕ್ಕಂಥವ್ರು ಸಿಗ್ತಾರೆ ಅಲ್ಲಿ. ಆದರೆ ಒಬ್ಬ ವ್ಯಾಲೆಂಟೈನ್ ಅವ್ರ ಬಗ್ಗೆ ಈ ಪ್ರೇಮಿಗಳ ದಿನಾಚರಣೆ ನಂಟನ್ನು ಹೊಂದಿದೆ. ಅವ್ರ ಬಗ್ಗೆ ಇರತಕ್ಕಂಥ ಕೆಲವು ಕಥೆಗಳು ಹೇಗಿದೆ ಅಂದರೆ, ರೋಮ್ ಸಾಮ್ರಾಜ್ಯದಲ್ಲಿ ಈ ವ್ಯಾಲೆಂಟೈನ್ ಅಂತಕ್ಕಂಥವರು ಆ ರೋಮ್ ಚಕ್ರಾಧಿಪತ್ಯದಲ್ಲಿ ಒಬ್ಬ ರಾಜ ತನ್ನ ಸೈನಿಕರಿಗೆ ಮದುವೆ ಆಗುವುದನ್ನು ನಿರ್ಬಂಧಿಸಿರ್ತಾನೆ. ಅಂದರೆ ಪ್ರೀತಿ, ಪ್ರೇಮ, ಮನುಷ್ಯ ಸಹಜವಾಗಿರ್ತಕ್ಕಂಥ ಗಂಡು ಹೆಣ್ಣಿನ ಆಕರ್ಷಣೆ, ಇವು ಬದುಕಿನ ಅತ್ಯಂತ ಅಮೂಲ್ಯ ಕ್ಷಣಗಳು. ಇವುಗಳನ್ನು ಅನುಭವಿಸದ ಹಾಗೆ ಅವರಿಗೆ ನಿರ್ಬಂಧ ಹೇರಿರ್ತಾನೆ. ಯಾಕೆಂದರೆ ಅವನ ಸಲುವಾಗಿ ಒಣಕಟ್ಟಿಗೆಯ ರೀತಿಯಲ್ಲಿ ಬದುಕಬೇಕು ಮತ್ತು ದೇಶಕ್ಕಾಗಿ ಅವರು ಹೋರಾಡಿ ಸಾಯಬೇಕು. ದೇಶಕ್ಕಾಗಿ ಅನ್ನೋದಕ್ಕಿಂತ ರಾಜನ ಸಲುವಾಗಿ. ಬಹುತೇಕ ರಾಜರ ಒಂದು ಮನಸ್ಥಿತಿ ಹೀಗೆ ಇರ್ತದೆ. ಆ ರಾಜನು ಕೂಡ ತನ್ನ ಸೈನಿಕರಿಗೆ ಮದುವೆ ಆಗೋದನ್ನು ನಿಷೇಧ ಮಾಡಿರ್ತಾನೆ. ಸೇಂಟ್ ವ್ಯಾಲೆಂಟೈನ್ ಅವರು ಗುಟ್ಟಾಗಿ ಈ ಸೈನಿಕರಿಗೆ ಮದುವೆಯನ್ನು ಮಾಡಿಸ್ತಿರ್ತಾರೆ. ಸೊ ಇದು ಗೊತ್ತಾಗ್ತದೆ, ಅವ್ರಿಗೆ ಶಿಕ್ಷೆ ಆಗ್ತದೆ, ಅವ್ರನ್ನ ಸಾವಿನ ಶಿಕ್ಷೆಗೆ ದೂಡಲಾಗ್ತದೆ. ಅವರನ್ನು ಸೆರೆಯಲ್ಲಿ ಇಟ್ಟಾಗ ಅವರು ಆ ಜೈಲರನ ಮಗಳಿಗೆ, ಕುರುಡಿಯಾಗಿರ್ತಕ್ಕಂಥ ಆ ಮಗಳಿಗೆ ಈ ಪ್ರೇಮದ ಶಕ್ತಿಯಿಂದಲೇ ಕಣ್ಣು ಬರುವ ಹಾಗೆ ಮಾಡಿದರು, ದೃಷ್ಟಿ ಬರುವ ಹಾಗೆ ಮಾಡಿದರು ಅಂತಕ್ಕಂಥದ್ದು ಒಂದು ಕತೆ ಹೇಳ್ತದೆ. ಅವರು ಅವಳಿಗೆ ಬರೆದಂಥ ಪತ್ರದಲ್ಲಿ ಯುವರ್ ವ್ಯಾಲೆಂಟೈನ್ಸ್ ಅಂತ ಹೇಳಿ ಅವರ ಪತ್ರ ಮುಗಿಯುತ್ತಿತ್ತು ಅಂತಕ್ಕಂಥ ಉಲ್ಲೇಖನೂ ನಮಗೆ ಸಿಗ್ತದೆ. ಹೀಗೆ ವ್ಯಾಲೆಂಟೈನ್ಸ್ ಡೇ ಅಂತಕ್ಕಂಥದ್ದು ಗಂಡು ಹೆಣ್ಣಿನ ನಡುವಿನ ಪ್ರೀತಿಗೆ ಒಂದು ಅಡಿಪಾಯವನ್ನು ಹಾಕಿರ್ತಕ್ಕಂಥ ಸೇಂಟ್ ವ್ಯಾಲೆಂಟೈನ್ ಅವರ ಜೀವನದೊಂದಿಗೆ ನಾವು ಅದನ್ನು ಗುರುತಿಸ್ತೇವೆ. ನಂತರ ಇದು ಸುಮಾರು 13-14ನೇ ಶತಮಾನದಲ್ಲಿ ಯುರೋಪಿಯನ್ನಲ್ಲಿ ಕ್ವಾರ್ಟರ್ಲಿ ಲವ್ ಅಂತಕ್ಕಂಥ ಒಂದು, ಯುರೋಪಿಯನ್ ಸಾಹಿತ್ಯದಲ್ಲಿ ಕ್ವಾರ್ಟರ್ಲಿ ಲವ್ ಅಂತಕ್ಕಂಥ ಉಲ್ಲೇಖಗಳು ಈ ಮಧ್ಯಕಾಲೀನ ಇತಿಹಾಸ, ಮಧ್ಯಕಾಲೀನ ಸಾಹಿತ್ಯದಲ್ಲಿ ಬರ್ತದೆ ಆ ಫ್ರೇಸ್ ಕ್ವಾರ್ಟರ್ಲಿ ಲವ್ ಅಂತ. ಏನು ಕ್ವಾರ್ಟರ್ಲಿ ಲವ್ ಅಂದರೆ, ಈ 14-15ನೇ ಶತಮಾನದಲ್ಲಿ ಅಲ್ಲಿಯ ರಾಜಮನೆತನಗಳಲ್ಲಿ ಮದುವೆಗಳು ಹೇಗೆ ನಡೀತಾ ಇತ್ತು ಅಂದರೆ, ಈ ಗಂಡು ಹೆಣ್ಣಿನ ಪ್ರೀತಿಯನ್ನು
ಅವಲಂಬಿಸಿ ನಡೀತಾ ಇರಲಿಲ್ಲ. ಈಗಲೂ ಕೂಡ ಅನೇಕ ಸಂದರ್ಭದಲ್ಲಿ ಮದುವೆ ಮಾಡುವಾಗ ಗಂಡು ಹೆಣ್ಣಿನ ನಡುವೆ ಪ್ರೀತಿಗೆ ಕೊಡ್ತಕ್ಕಂಥ ಆದ್ಯತೆ ಭಾರಿ ಕಡಿಮೆ. ಅಂದರೆ ಅದು ವ್ಯಾವಹಾರಿಕ ಅಂಶಗಳೇ ಹೆಚ್ಚಿಗೆ ಇರ್ತವೆ. ಅವರಿಗೆ ಜಮೀನು ಎಷ್ಟಿದೆ, ಅವರಿಗೆ ತೋಟ ಎಷ್ಟಿದೆ, ನಮ್ಮ ಸಾಮಾನ್ಯರ ಮದುವೆಯನ್ನು ಹೇಳೋದಾದರೆ ನೌಕರಿ ಇದೆಯಾ, ಜೀವನ ಮಾಡಲಿಕ್ಕೆ ಪ್ರೀತಿ ಪ್ರೇಮದಿಂದ ಏನು ಹೊಟ್ಟೆ ತುಂಬ್ತದಾ? ಸೊ ಈ ರೀತಿಯ ಅಭಿಪ್ರಾಯನೇ ನಮ್ಮಲ್ಲಿದೆ. ಅಂದ್ರೆ ಗಂಡು ಹೆಣ್ಣಿನ ನಡುವಿನ ಪ್ರೀತಿಗೆ ಈಗಲೂ ಕೂಡ ಮದುವೆಯಲ್ಲಿ ಅಷ್ಟಕ್ಕಷ್ಟೇ ಇರತಕ್ಕಂಥ ಒಂದು ಬೆಲೆ. ಆ ಕಾಲದಲ್ಲಿ ಕೂಡ ಸಾಮ್ರಾಜ್ಯ ಯಾರಿಗೆ, ಅಧಿಕಾರ ಯಾರಿಗೆ ಹೋಗುತ್ತೆ, ಯಾರನ್ನು ಮದುವೆ ಆದರೆ ಇಂಥ ವ್ಯಾವಹಾರಿಕ ಅಂಶಗಳೇ ಹೆಚ್ಚಿಗೆ ಮದುವೆಯಲ್ಲಿ ಇರ್ತಾ ಇತ್ತು. ಹೀಗಾಗಿ ಮದುವೆಗಳು ಯಾಂತ್ರಿಕವಾಗಿ ನಡೀತಾ ಇದ್ವು. ಸೊ ಯಾಂತ್ರಿಕವಾಗಿ ಮದುವೆ ನಡೆದಾಗ ಲವ್ಲೆಸ್ ಮ್ಯಾರೇಜ್ ಆಗೋ ಸಾಧ್ಯತೆ ಭಾರಿ ಇತ್ತು. ಗಂಡು ಹೆಣ್ಣಿನ ನಡುವೆ ಆಕರ್ಷಣೆ ಅಂತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥಲ್ಲ, ಅದು ಇಲ್ಲದೇ ಮದುವೆ ಅಂತಕ್ಕಂಥದ್ದು ಒಂದು ಬರಡು ಜೀವನ ಆಗ್ತಕ್ಕಂಥ ಸಾಧ್ಯತೆ ಇತ್ತು. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಾನವ ಸಹಜವಾಗಿರ್ತಕ್ಕಂಥ ಗಂಡು ಹೆಣ್ಣಿನ ಪ್ರೀತಿಯ ಸಲುವಾಗಿ ಅವರು ವಿವಾಹದ ಚೌಕಟ್ಟನ್ನು ಮೀರಿ ಹೊರಗಡೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಹುಡುಕ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣ ಅದು. ಈ ಕ್ವಾರ್ಟರ್ಲಿ ಲವ್ ಅಂದರೆ ಅದಕ್ಕೆ ಈ ಕುರುಡು ಪ್ರೀತಿ ಅಂತ ನಮ್ಮಲ್ಲಿ ಕರೀತಾರಲ್ಲ, ಆ ರೀತಿ ವಿವಾಹದ ಚೌಕಟ್ಟಿನ ಹೊರಗಡೆ ಹೋಗಿ ತಾನು ಮೆಚ್ಚಿದಂಥ, ತಾನು ಇಷ್ಟಪಟ್ಟಂಥ ಒಂದು ಹೆಣ್ಣಿಗೆ ಅವಳ ಸಲುವಾಗಿ ದೊಡ್ಡ ದೊಡ್ಡ ಸಾಹಸದ ಕೆಲಸಗಳನ್ನು ಆ ರಾಜಮನೆತನದವರು ಮಾಡಲಿಕ್ಕೆ ಶುರು ಮಾಡಿದರು. ಆರಂಭದಲ್ಲಿ ಅವರು ಆ ಹೆಣ್ಣು ಅವರ ಪ್ರೇಮವನ್ನು ತಿರಸ್ಕರಿಸುವುದು, ನಂತರ ಇವರು ಒತ್ತಾಯ ಮಾಡುವುದು, ನಿವೇದನೆ ಮಾಡುವುದು, ಆಮೇಲೆ ಒಪ್ಪಿಕೊಳ್ಳುವುದು, ಆ ನಂತರ ಅವ್ರ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗುವುದು, ಇದೆಲ್ಲ ನಡೀತಿತ್ತು. ಇದು ಕ್ವಾರ್ಟರ್ಲಿ ಲವ್ ಅಂತಕ್ಕಂಥದ್ದು ಆ ಕಾಲದಲ್ಲಿ ಬಂತು. ಈ ಪ್ರೇಮಿಗಳ ದಿನಾಚರಣೆ ಮುಖ್ಯವಾಗಿ ಆರಂಭದ ಹಂತದಲ್ಲಿ ನಾನು ಹೇಳಿದೆ ಅದು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಆಚರಣೆ ಆಗಿತ್ತು. ನಂತರ ಬರ್ತಾ ಬರ್ತಾ 18ನೇ ಶತಮಾನ ಮತ್ತು 19ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಇದು ಸಾಮಾನ್ಯರ ಒಂದು ಹಬ್ಬವಾಗಿ ಮತ್ತು ಸಾಮಾನ್ಯ ಪ್ರೇಮಿಗಳ ಒಂದು ಪ್ರೇಮ ನಿವೇದನೆಯ ಒಂದು ರೂಪವನ್ನು ಇದು ಪಡ್ಕೊಳ್ತು. 19ನೇ ಶತಮಾನದಲ್ಲಿ ತರುಣ ತರುಣಿಯರು ತಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಸಾಮಾನ್ಯ ಸಂಗತಿಯಾಗಿ ಈ ದಿನವನ್ನು ಬಳಸಲಿಕ್ಕೆ ಶುರು ಮಾಡಿದರು. ಅವರು ತಮ್ಮ ಪ್ರೇಮ ನಿವೇದನೆಯನ್ನು ಅನೇಕ ಗಿಫ್ಟ್ಗಳ ಮೂಲಕ, ಗಿಫ್ಟ್ಗಳಲ್ಲಿ ಮುಖ್ಯವಾಗಿ ಈ ಹಾರ್ಟ್ ಶೇಪ್ಡ್ ಔಟ್ಲೈನ್, ನಂತರ ವ್ಯಾಲೆಂಟೈನ್ ಕೀಯನ್ನು ಕೊಡೋದು. ವ್ಯಾಲೆಂಟೈನ್ ಕೀ ಅಂದರೆ ನನ್ನ ಹೃದಯದ ಒಂದು ಸಾಮ್ರಾಜ್ಯದ ಕೀಯನ್ನು ನೀನು ತೆರೆದು ಒಳಗೆ ಬರಬಹುದು ಅನ್ನೋ ಅರ್ಥದಲ್ಲಿ ಕೀ ಕೊಡ್ತಕ್ಕಂಥದ್ದು, ಮತ್ತು ಫ್ಲವರ್ಲಿ ಗಿಫ್ಟನ್ನು ಕೊಡ್ತಕ್ಕಂಥದ್ದು. ಇದ್ರ ಮೂಲಕ ಪ್ರೇಮ ನಿವೇದನೆ ಮಾಡ್ತಕ್ಕಂಥ ಒಂದು ಕ್ರಮ ನಮಗೆ 18-19ನೇ ಶತಮಾನದಲ್ಲಿ ಬರ್ತದೆ. ಆ ನಂತರ ಇದು ಒಂದು ಕಮರ್ಷಿಯಲ್ ಆಗಿರ್ತಕ್ಕಂತಹ, ರಿಲಿಜಿಯಸ್ ಆಗಿರ್ತಕ್ಕಂಥದ್ದು, ಕಲ್ಚರಲ್ ಆಗಿರ್ತಕ್ಕಂಥದ್ದು, ಈ ಕಮರ್ಷಿಯಲ್ ಆಸ್ಪೆಕ್ಟ್ಸನ್ನು ಇದು ಒಳಗೊಳ್ತದೆ. ಒಂದು ಮಾಸ್ ಪ್ರೊಡಕ್ಷನ್, ಗ್ರೀಟಿಂಗ್ಸು, ಆಮೇಲೆ ಅನೇಕ ಗಿಫ್ಟ್ಸು, ಸೊ ಇಂಥವೆಲ್ಲ ಮಾರ್ಕೆಟಿಗೆ ಪ್ರವೇಶ ಮಾಡ್ತವೆ. ಸೊ ಸುಮಾರು ಒಂದು 10 ವರ್ಷಗಳ ಹಿಂದೆಯೂ ಕೂಡ ನಾವು ಮಾರ್ಕೆಟ್ನಲ್ಲಿ ಪ್ರೇಮಿಗಳ ದಿನ ಬಂತು ಅಂದರೆ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂತಹ ಒಂದು ಗ್ರೀಟಿಂಗ್ಸು ಇಂಥವೆಲ್ಲ ಮಾರ್ಕೆಟ್ನಲ್ಲಿ ಇತ್ತು. ಈಗ ಮತ್ತೆ ಅದು ಡಿಜಿಟಲ್ ಬಂದ ಮೇಲೆ, ಡಿಜಿಟಲ್ ಕಾರ್ಡ್ಸನ್ನು ಕಳಿಸುವಂಥ ಸಂದರ್ಭ ಬಂದ ಮೇಲೆ ಅದು ಕಡಿಮೆ ಆಯಿತು. ಹೀಗೆ ಈ ಪ್ರೇಮಿಗಳ ದಿನ ಅಂತಕ್ಕಂಥದ್ದು ಐತಿಹಾಸಿಕವಾಗಿ, ಪೌರಾಣಿಕವಾಗಿ ನಡೆದು ಬಂತು. ಸೊ ಭಾರತದಲ್ಲಿ ಇದರ ಆಚರಣೆ ಹೊಸದ ಅಥವಾ ಈ ರೀತಿಯ ಆಚರಣೆಗಳು ಹಿಂದೆ ನಮ್ಮಲ್ಲಿ ಇತ್ತ ಅಂತಕ್ಕಂಥದ್ದನ್ನು ನೋಡೋದಾದರೆ, ಗಂಡು ಹೆಣ್ಣಿನ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಅಂದರೆ ಪ್ರೀತಿ ಪ್ರೇಮದ ವಿಷಯಗಳನ್ನು ಬಹಿರಂಗವಾಗಿ ಮಾತನಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ ಅಂತಕ್ಕಂಥದ್ದು. ವಾಸ್ತವಿಕವಾಗಿ ಬಹಿರಂಗವಾಗಿ ಮಾತನಾಡುವುದು ನಮ್ಮ ಸಂಸ್ಕೃತಿ, ಅಥವಾ ಕದ್ದು ಮುಚ್ಚಿ ಮಾತನಾಡುವುದು ನಮ್ಮ ಸಂಸ್ಕೃತಿಯ? ಬಹಿರಂಗವಾಗಿರ್ತಕ್ಕಂಥದ್ದೇ ನಮ್ಮ ನಿಜವಾದ ಸಂಸ್ಕೃತಿ ಆಗಿತ್ತು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಈ ದೇವಸ್ಥಾನದಲ್ಲಿ ಪ್ರೀತಿ ಪ್ರೇಮ ಇಂಥದ್ದೆಲ್ಲ ಇರಬಾರ್ದು, ಕಾಮದ ವಿಷಯ, ಅದು ಮೈಲಿಗೆ. ಸೊ ಈ ರೀತಿಯ ಭಾವನೆಗಳು ನಮಗಿದೆ. ಆದರೆ ನೀವು ದೇವಸ್ಥಾನದಲ್ಲಿ ಹೋಗಿ ದೇವಸ್ಥಾನದ ಗೋಪುರ ಅಲ್ಲೆಲ್ಲ ನೋಡಿದರೆ ನೀವು ಗಂಡು ಹೆಣ್ಣಿನ ರತಿಕ್ರೀಡೆಯ ಅನೇಕ ಶಿಲ್ಪಗಳು ನಮಗೆ ಸಿಗ್ತವೆ. ಸೊ ಇವೆಲ್ಲ ಏನು ಸೂಚಿಸ್ತವೆ ಅಂದರೆ, ದೇವಸ್ಥಾನ ಹಿಂದೆ ಈ ರೀತಿ ಪ್ರೀತಿ ಪ್ರೇಮ ಗಂಡು ಹೆಣ್ಣಿನ ಕೂಡುವಿಕೆ ಇಂಥದನ್ನು ಒಂದು ಅಸಹ್ಯಕರ ಚಟುವಟಿಕೆ ಅಂತೇಳಿ ನಮ್ಮ ಪೂರ್ವಜರು ಭಾವಿಸಿರಲಿಲ್ಲ. ಯಾವಾಗ ಯುರೋಪಿಯನ್ ಆಡಳಿತ ಇಲ್ಲಿ ಶುರುವಾಯಿತು, ಆ ಯುರೋಪಿಯನ್ ಆಡಳಿತ
ಶುರುವಾದ ಮೇಲೆ ವಿಕ್ಟೋರಿಯನ್ ಮೊರಾಲಿಟಿ ಅಂತಕ್ಕಂಥದ್ದು ನಮ್ಮಲ್ಲಿ ಬಂತು. ವಿಕ್ಟೋರಿಯನ್ ಮೊರಾಲಿಟಿ ಅಂದರೆ ವಿಕ್ಟೋರಿಯಾ ರಾಣಿ ಆಳ್ತಕ್ಕಂಥ ಅಲ್ಲಿಯ ರಾಜ್ಯದಲ್ಲಿ ಬ್ರಿಟನ್ನಲ್ಲಿ ಯಾವುದನ್ನು ನೈತಿಕತೆ ಯಾವುದನ್ನು ಅನೈತಿಕತೆ ಅಂತ ಕರಿತಾ ಇದ್ರು, ಅದನ್ನೇ ನಾವು ರೂಢಿಸ್ಕೊಂಡು ನೈತಿಕತೆ ಅನೈತಿಕತೆ ಅಂತಕ್ಕಂಥದ್ದನ್ನು ಇದನ್ನು ವಿಕ್ಟೋರಿಯನ್ ಮೊರಾಲಿಟಿ ಅಂತ ಹೇಳಿ ಕರೀತಾರೆ. ವಿಕ್ಟೋರಿಯನ್ ಮೊರಾಲಿಟಿ ಅಂದರೆ ವಿಕ್ಟೋರಿಯಾ ರಾಣಿಯ ರಾಜ್ಯದಲ್ಲಿ ಯಾವುದನ್ನು ನೈತಿಕತೆ ಯಾವುದನ್ನು ಅನೈತಿಕತೆ ಅಂತ ಕರಿತಾ ಇದ್ರು, ಅದನ್ನೇ ನಾವು ನೈತಿಕತೆ ಅನೈತಿಕತೆ ಅಂತ ಕರೀಲಿಕ್ಕೆ ಶುರು ಮಾಡಿದ್ವಿ. ಹಾಗಾದರೆ ಗಂಡು ಹೆಣ್ಣಿನ ಕೂಡುವಿಕೆ ಅಂತಕ್ಕಂಥದ್ದು ಭಾರತದಲ್ಲಿ ಒಂದು ಅಸಹ್ಯಕರವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಆಗಿರಲಿಲ್ಲ. ಮತ್ತು ನಾವು ಈಗ ತಿಳ್ಕೊಂಡಂತೆ ಗಂಡು ಹೆಣ್ಣಿನ ಪ್ರೀತಿ ಪ್ರೇಮ ನಾಲ್ಕು ಗೋಡೆಯ ಮಧ್ಯೆ ಇರಬೇಕು ಅಂತೀವಲ್ಲ, ಅಂದರೆ ನಾಲ್ಕು ಗೋಡೆಯ ಮಧ್ಯೆ ಲೈಟ್ ಕೆಡಿಸ್ಕೊಂಡು ಇವರ ರತಿಕ್ರೀಡೆಯಲ್ಲಿ ತೊಡಗೋದನ್ನೇ ಪ್ರೀತಿ ಅಂತೇಳಿ ಅನೇಕ ಜನ ಭಾವಿಸಿದ್ದಾರೆ. ಇದು ಅಲ್ಲ. ಮತ್ತು ಗಂಡು ಹೆಣ್ಣಿನ ಕೂಡುವಿಕೆಗೆ ಸಂಬಂಧಪಟ್ಟಂತೆ ಭಾರತೀಯ ಪರಂಪರೆಯಲ್ಲಿ ಮದುವೆ ಇತಿಹಾಸಗಳನ್ನು ನೋಡಿದರೆ ಅನೇಕ ರೀತಿಯ ಮದುವೆಗಳು, ವೈವಿಧ್ಯಮಯವಾಗಿ ಮದುವೆಗಳು ನಮ್ಮ ಮದುವೆ ವಿವಾಹ ಸಂಸ್ಥೆ ಬೆಳೆದು ಬಂದಿದೆ. ನಮ್ಮಲ್ಲಿ ರಾಕ್ಷಸ ವಿವಾಹ ಅಂತ ಇತ್ತು, ಗಂಧರ್ವ ವಿವಾಹ ಅಂತ ಇತ್ತು. ಇವೆಲ್ಲವೂ ಕೂಡ ಅಂದರೆ ಹೆಣ್ಣಿನನ್ನು ಕೇಳಿದೆ ಬಿಡ್ತಕ್ಕಂಥದ್ದು, ಒತ್ತಾಯದಿಂದ ಹೊತ್ಕೊಂಡ್ಬರ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯ ಮದುವೆಗಳು ನಡೀತಾ ಇತ್ತು. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಒಂದು ಮದುವೆ ಪದ್ಧತಿ ಹಿಂದಿನ ಕಾಲದಲ್ಲಿ ಮದುವೆ ಏನಾಗ್ತದೆ ಅಂದರೆ ಮುಕ್ತ ಲೈಂಗಿಕತೆ ಇತ್ತಲ್ಲ, ಅಂದರೆ ಲೈಂಗಿಕ ಬಯಕೆಯ ಪೂರೈಕೆಗಾಗಿ ಮದುವೆ ಆಗ್ತಿರಲಿಲ್ಲ. ಮದುವೆ ಆಗ್ತಾ ಇರ್ತಕ್ಕಂಥದ್ದು ಸಂತಾನಕ್ಕಾಗಿ ಮದುವೆ ಆಗ್ತಾಯಿದ್ರು. ಅಂದರೆ ಆ ಸಂತಾನಕ್ಕಾಗಿ ಮದುವೆ ಚೌಕಟ್ಟನ್ನು ನಮ್ಮ ಮಕ್ಕಳು, ಅಂದರೆ ಆ ಕಾಲದಲ್ಲಿ ದೊಡ್ಡ ಆಸ್ತಿ ಅಂದರೆ ಮಕ್ಕಳು, ಜನ ಹೊಡೆದಾಟ ಬಡದಾಟ ಇಂಥದಕ್ಕೆ ಬೇಕಾಗಿತ್ತಲ್ಲ, ಹಾಗಾಗಿ ಮಕ್ಕಳು ಸತ್ತು ಹೋಗ್ತಾಯಿದ್ರು ಯುದ್ಧದಲ್ಲಿ. ಆ ಕಾರಣದಿಂದ ಹೆಚ್ಚು ಮಕ್ಕಳು ಹೊಂದಿರತಕ್ಕಂಥವರು ಸಂಪತ್ತು ಹೆಚ್ಚಿಗೆ ಇದೆ ಅಂತಕ್ಕಂಥದ್ದು ಭಾವಿಸ್ತಕ್ಕಂಥ ಕಾಲ. ಆ ಕಾಲದಲ್ಲಿ ಸಂಪತ್ತಿಗಾಗಿ ಮದುವೆ ಸಂತಾನಕ್ಕಾಗಿ ಮದುವೆ ಆಗ್ತಾಯಿದ್ರು. ಅನೇಕ ಒಂದು ಬುಡಕಟ್ಟು ಇಂಥದಲ್ಲೆಲ್ಲ ವಿವಾಹಕ್ಕಿಂತ ಮೊದಲೇ ತಾಯಿ ಆಗಬೇಕಾಗಿತ್ತು. ಅವಳು ತಾಯಿಯಾಗಿ ಅವರಪ್ಪ ಹೇಳ್ತಾ ಇದ್ದ, ಈಗ ಹೆಂಗೆ ಒಂದು ವೇಳೆ ವಿವಾಹಕ್ಕಿಂತ ಮೊದಲೇ ತಾಯಿ ಆದರೆ ಅಪ್ಪ ಅಥವಾ ಅಮ್ಮ ಅದು ಮುಚ್ಚಿಟ್ಟು ಮದುವೆ ಮಾಡ್ತಕ್ಕಂಥ ಕ್ರಮ ಏನಿದೆ, ಅದನ್ನು ಓಪನ್ ಆಗಿ ಧೈರ್ಯದಿಂದ ಹೇಳಿಕೊಂಡು ಮದುವೆ ಮಾಡ್ತಕ್ಕಂಥದ್ದು ಒಂದು ಕಾಲಘಟ್ಟದಲ್ಲಿತ್ತು. ನನ್ನ ಮಗಳು ಇಷ್ಟು ಮಕ್ಕಳನ್ನು ಹಡೆದಿದ್ದಾಳೆ ಅಂದರೆ ಫಲವತ್ತಾದ ಭೂಮಿ ಅವಳು ಅಂಥೇಳಿ ಧೈರ್ಯದಿಂದ ಹೇಳಿ ಅವಳನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ಗಂಡಿನ ಕಡೆಯವರಿಗೆ ಒಂದು ಏನು ಹೆಮ್ಮೆಯಿಂದ ಹೇಳಿಕೊಂಡು ಅವರಿಗೆ ಉತ್ಸಾಹ, ಅಂದರೆ ಅಂಥವ್ರನ್ನ ಮಾಡ್ಕೊಂಡು ಹೋಗ್ತಾಯಿದ್ರು. ಅಂದರೆ ಇವಳಿಗೆ ಹಡೆಯುವ ಶಕ್ತಿ ಇದೆ, ಮಕ್ಕಳನ್ನು ಹಡೆಯುವ ಶಕ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಕ್ರಮ ಇತ್ತು. ಇವೆಲ್ಲ ನಾವು ನಡೆದು ಬಂದಂಥ ದಾರಿಗಳು. ಹಾಗಾಗಿ ಭಾರತದಲ್ಲಿ ಅಂದರೆ ವಿವಾಹ ಪೂರ್ವವಾಗಿರ್ತಕ್ಕಂಥ ಲೈಂಗಿಕ ಚಟುವಟಿಕೆ, ನಂತರ ವಿವಾಹದ ಹೊರಗಡೆ ಇರತಕ್ಕಂಥ ಲೈಂಗಿಕ ಚಟುವಟಿಕೆಗಳು ಇವು ಹೊಸದಾಗಿ ಅಲ್ಲ. ಅವು ಕಾಲ ಕಾಲಕ್ಕೆ ತಕ್ಕಂತೆ ಕೆಲವು ಸಾಂಸ್ಕೃತಿಕವಾಗಿರ್ತಕ್ಕಂಥ ಪಲ್ಲಟಗಳು ನಡೆದು ಬೇಲಿಯನ್ನು ಹಾಕಿಕೊಳ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗಿದೆ. ಪ್ರಸ್ತುತ ಸಂದರ್ಭಕ್ಕೆ ಬಂದು ನಾನು ಹೇಳೋದಾದರೆ, ಪ್ರೇಮಿಗಳ ದಿನಾಚರಣೆ ಅಂತಕ್ಕಂಥದ್ದು ನಮ್ಮ ಹಿರಿಯರು ಮತ್ತು ನಮ್ಮ ಯುವಕರಲ್ಲಿ ಬೇರೆ ಬೇರೆ ರೀತಿಯ ಒಂದು ಅಭಿಪ್ರಾಯಗಳಿದೆ. ನಮ್ಮ ಸಾಹಿತ್ಯವೂ ಕೂಡ ಅನೇಕ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯದ ದೊಡ್ಡ ದೊಡ್ಡ ಲೇಖಕರು ಕೂಡ ಈ ವಿವಾಹದ ಹೊರಗೆ, ವಿವಾಹ ಪೂರ್ವ ಮತ್ತು ವಿವಾಹದ ಹೊರಗಡೆ ಇರ್ತಕ್ಕಂಥ ಪ್ರೀತಿ ಪ್ರೇಮದ ಚಟುವಟಿಕೆಗಳನ್ನು ಭಿನ್ನ ರೀತಿಯಲ್ಲಿ ಗ್ರಹಿಸಿದ್ದಾರೆ. ನಮ್ಮ ಕುವೆಂಪು ಅಂತವರಿಗೆ ಇದು ಏನಾಗಿದೆ, ಗಂಡು ಹೆಣ್ಣಿನ ಮಧ್ಯೆ ಹುಟ್ಟತಕ್ಕಂಥ ಸಹಜ ಪ್ರೀತಿಯ ಒಂದು ಗಿಡವನ್ನು ಇಮಿಡಿಯೇಟಾಗಿ ಅವರು ಒಂದು ಧರ್ಮ ಅಧ್ಯಾತ್ಮ ಇದರ ಕಂಬಕ್ಕೆ ಕಟ್ಟಿ ಹಾಕ್ತಾರೆ. ನಾನಿನಗೆ ನೀ ನನಗೆ ಜೇನಾಗುವ ಅಂತಕ್ಕಂಥದ್ದನ್ನು ಸಹಜವಾಗಿ ಹುಡ್ತಕ್ಕಂಥ ಪ್ರೀತಿಯನ್ನು ಅವರು ಇಮಿಡಿಯೇಟಾಗಿ ರತಿರೂಪಿ ಭಗವತಿಗೆ ಮುಡಿಪಾಗುವ ಅಂಥೇಳಿ ಆ ಎಳೆಯ ಸಸಿಯನ್ನು ಎಳೆದು ಧರ್ಮ ಅಧ್ಯಾತ್ಮದ ಕಂಬಕ್ಕೆ ಕಟ್ಟಿ ಹಾಕ್ತಾರೆ. KS ನರಸಿಂಹಸ್ವಾಮಿಯವರಿಗೆ ಅವರ ಅತ್ಯಂತ ಪ್ರೀತಿ ಪ್ರೇಮಗಳ ಗೀತೆ ಏನಿದೆ, ಅದು ಮೈಸೂರು ಮಲ್ಲಿಗೆಯ ಕೃತಿ. ಅದನ್ನು ಪ್ರೇಮ ಗೀತೆಗಳ ಸಂಕಲನ ಅಂದಾಗ ಅವರು ಬಹಳ ಸಂಕೋಚ ಪಡ್ತಾಯಿದ್ರು. ಈ ಪ್ರೇಮ ಗೀತೆಗಳಲ್ಲ, ದಾಂಪತ್ಯ ಗೀತೆಗಳು ಅಂತ. ಅಂದರೆ ಗಂಡು ಹೆಣ್ಣಿನ ಪ್ರೀತಿ ಅಂತಕ್ಕಂಥದ್ದು ವಿವಾಹದ ಚೌಕಟ್ಟಿನ ಒಳಗಡೆನೇ ಇರಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ಲೇಖಕರು. ಆದರೆ ಈ ವಿಷಯದಲ್ಲಿ ಸ್ವಲ್ಪ ಒಂದು ಪ್ರಗತಿಪರವಾಗಿರ್ತಕ್ಕಂಥ ಒಂದು ದೃಢವಾದ ಹೆಜ್ಜೆಯನ್ನು ಮುಂದಿಟ್ಟವರು ಕಾರಂತರು. ನೀವು ಕಾರಂತರ ಕಾದಂಬರಿಗಳನ್ನು ಓದಿದರೆ ಈ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಬಹಳ ನಿಮಗೆ ವಿಶಾಲವಾದ ಒಂದು ದೃಷ್ಟಿಕೋನ ನಡೀತದೆ. ಕಾರಂತರ ಕಾದಂಬರಿಗಳಲ್ಲಿ ಈ ಮದುವೆಯ ಚೌಕಟ್ಟಿನ ಹೊರಗಡೆ ಇರತಕ್ಕಂಥ ಗಂಡು ಹೆಣ್ಣಿನ ಸಂಬಂಧಗಳು ಬಹಳ ಬರ್ತದೆ. ಆದರೆ ಆ ಸಂಬಂಧಗಳ ಬಗ್ಗೆ ನಿಮಗೆ ಎಲ್ಲೂ ಕೂಡ ಅಸಹ್ಯ ಭಾವನೆ ಬರೋದಿಲ್ಲ, ಒಂದು ಗೌರವದ ಭಾವನೆಯೇ ಬರ್ತದೆ. ಅಂದರೆ ಒಬ್ಬ ಗಂಡಸು ತೀರಿಕೊಂಡಾಗ ತನ್ನ ಹೆಂಡತಿ ಹತ್ತುದಕ್ಕಿಂತ ಹೆಚ್ಚಿಗೆ ಜನ ಅವರು ಬಂದು ಹೆಚ್ಚು ದುಃಖದಿಂದ ಅವರು ಅಳ್ತಿರ್ತಾರೆ. ಅಂದರೆ ಗಂಡು ಹೆಣ್ಣಿನ ಸಂಬಂಧ ಅನ್ನೋದು ಬೇಕಾಬೇಟಿಯಾಗಿರಲಿಲ್ಲ.
ವಿವಾಹದ ಚೌಕಟ್ಟಿನ ಹೊರಗಡೆ ಇದ್ದರೂ ಕೂಡ ಅತ್ಯಂತ ಭದ್ರವಾಗಿ ಅತ್ಯಂತ ಅದು ಗಟ್ಟಿಯಾಗಿ ಇತ್ತು. ಅಂದರೆ ಕಾರಂತರಂಥವರಿಗೆ ಒಂದು ಗಂಡು ಹೆಣ್ಣಿನ ಸಂಬಂಧ ಅಂತಕ್ಕಂಥದ್ದು ಒಳ್ಳೆಯ ಸಂಬಂಧಕ್ಕೆ ಮದುವೆ ಅಂತಕ್ಕಂಥದ್ದು ಒಂದು ಪ್ರೀ ರಿಕ್ವಿಸೇಟ್ ಆಗಬೇಕಾಗಿರಲಿಲ್ಲ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಅಂದರೆ ಗಂಡು ಹೆಣ್ಣಿನ ಸಂಬಂಧ ಅನ್ನೋದು ಯಾವ ಸಂದರ್ಭದಲ್ಲಿ ಯಾರ್ಯಾರ ಜೊತೆಗೆ ನಿಮಗೆ ಎಂಥ ಸಂಬಂಧಗಳು ಬೆಳೀತವೆ ಅಂತಕ್ಕಂಥದ್ದು ಅದನ್ನು ಊಹೆ ಮಾಡಲಿಕ್ಕೂ ಆಗೋದಿಲ್ಲ. ಮನುಷ್ಯ ಸಂಬಂಧಗಳು ಹುಟ್ಟೋದು ಹೀಗೇನೆ ಏನೇನೋ ಆಗಿ ಯಾರ್ಯಾರೋ ನಿಮಗೆ ಸಂಬಂಧಿಕರು, ಯಾರ್ಯಾರೋ ಗೆಳೆಯರಾಗ್ತಾರೆ, ಯಾರ್ಯಾರೋ ಗೆಳತಿಯರಾಗ್ತಾರೆ. ಹೀಗೆ ಮನುಷ್ಯ ಸಂಬಂಧಗಳು ಹೇಗೆ ಬೆಳೀತವೆ, ಅವು ಯಾವ ಸಂದರ್ಭದಲ್ಲಿ ಎಂತೆಂಥ ಸಂಬಂಧಗಳು ಹುಟ್ಟಿಕೊಳ್ತವೆ ಅಂತದನ್ನು ನೀವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮೆಲ್ಲರ ಜವಾಬ್ದಾರಿ ಏನು ಅಂದರೆ ಸಮಾಜದಲ್ಲಿ ಒಂದು ಗಂಡು ಹೆಣ್ಣಿನ ಸಂಬಂಧ ಅಂತಕ್ಕಂಥದ್ದು ಕಾರಂತರ ದೃಷ್ಟಿಕೋನ ಏನು ಅಂದರೆ ಗಂಡು ಹೆಣ್ಣಿನ ಒಂದು ಒಳ್ಳೆಯ ಸಂಬಂಧ ಅಂತಕ್ಕಂಥದ್ದು ಅದು ವಿವಾಹದ ಚೌಕಟ್ಟಿನ ಒಳಗೂ ಇರ್ಬೋದು, ಹೊರಗೂ ಇರ್ಬೋದು. ಅದೇ ರೀತಿ ಒಂದು ಕೆಟ್ಟ ಸಂಬಂಧ ವಿವಾಹದ ಒಳಗೂ ಇರ್ಬೋದು, ವಿವಾಹದ ಹೊರಗೂ ಇರ್ಬೋದು. ಸೊ ನಮ್ಮ ಜವಾಬ್ದಾರಿ ಏನು, ಹೊರಗಿನವ್ರ ಜವಾಬ್ದಾರಿ ಏನು ಅಂದರೆ ಗಂಡು ಹೆಣ್ಣಿನ ಸಂಬಂಧಗಳು ಯಾರಾದರೂ ಎಂಥ ಸಂಬಂಧನಾದರೂ ಇಟ್ಟುಕೊಳ್ಳಲಿ, ಆ ಸಂಬಂಧದಿಂದ ಬೇರೆಯವರಿಗೆ ತೊಂದರೆ ಆಗದೇ ಇದ್ದರೆ, ಅವರಿಬ್ಬರಿಗೂ ಅದು ಸಂತೋಷ ಕೊಡ್ತಾ ಇದ್ದರೆ ಅದನ್ನು ನಾವು ಗೌರವಿಸೋದನ್ನು ಕಲಿಬೇಕು. ಆ ಸಂಬಂಧ ವಿವಾಹದ ಚೌಕಟ್ಟಿನ ಒಳಗಡೆ ಇದೆಯೋ ಹೊರಗಡೆ ಇದೆಯೋ ಅಂತಕ್ಕಂಥದ್ದನ್ನು ಯಾವುದನ್ನೂ ಗಣಿಸದೆಯೇ ಅವರಿಬ್ಬರು ಚೆನ್ನಾಗಿದ್ದಾರೆ, ಅವರಿಬ್ಬರಿಗೂ ಅವರ ಆ ಸಂಬಂಧದಿಂದ ಖುಷಿ ಆಗ್ತಾ ಇದೆ ಅಂದರೆ ಅದನ್ನು ನೋಡಿ ಖುಷಿ ಪಡುವ, ಅದನ್ನು ನಾವು ಗೌರವಿಸ್ತಕ್ಕಂಥದ್ದನ್ನು ನಾವು ಕಲ್ತ್ಕೊಳ್ಬೇಕು. ಇದು ಭಾಳ ಮುಖ್ಯವಾಗಿ ವಿಶಾಲವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂತ ಸಂಗತಿ. ಇನ್ನು ಪ್ರೇಮಿಗಳ ದಿನದ ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದೆ, ಈ ಲವ್ ಬರ್ಡ್ಸ್ ಇದು ಬಂತು 12-13ನೇ ಶತಮಾನದಿಂದ ಅದು ಶುರುವಾಗಿರ್ತಕ್ಕಂಥದ್ದು. ಲವ್ ಬರ್ಡ್ಸ್ ಅಂದರೆ ಈ ಪಕ್ಷಿಗಳಲ್ಲಿ ಈಗ ಮೇಟಿಂಗ್ ಬಿಹೇವಿಯರ್ ಅಂದರೆ ಕೂಡುವಿಕೆಯ ಮನೋವೃತ್ತಿ ಹೇಗೆ ಇವಾಲ್ವ್ ಆಯಿತು, ವಿಕಸನ ಆಯಿತು ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಆ ಅಧ್ಯಯನಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಾನು ಆಧುನಿಕ ಕಾಲಘಟ್ಟದಲ್ಲಿ ಪ್ರೇಮಿಗಳ ದಿನಾಚರಣೆಗೆ ಸಂಬಂಧಪಟ್ಟಂತೆ ಪಾಲಕರಿಗೆ ಮತ್ತು ಸಮಾಜದ ಕಾರ್ಯಕರ್ತರಿಗೆ, ಶಿಕ್ಷಕರಿಗೆ ಮತ್ತು ಪ್ರೇಮಿಗಳಿಗೆ ಕೆಲವು ಮಾತುಗಳನ್ನು ನಾನು ಹೇಳಲೇಬೇಕು. ನೋಡಿ, ಇವತ್ತು ಪಾಲಕರು ಅನೇಕ ಸಂದರ್ಭದಲ್ಲಿ ನಮ್ಮಲ್ಲಿ ಆರಂಭ ಹೇಗಿತ್ತು ಅಂದರೆ ಈ ವಿವಾಹಕ್ಕಿಂತ ಮೊದಲೇ ಗಂಡು ಹೆಣ್ಣಿನ ಸ್ನೇಹವನ್ನು ಇಟ್ಟುಕೊಳ್ತಕ್ಕಂಥದ್ದು, ಪ್ರೀತಿಯನ್ನು ಇಟ್ಟುಕೊಳ್ತ ಒಂದು ಅಪರಾಧದ ಚಟುವಟಿಕೆಯಾಗಿ ನೋಡ್ತಕ್ಕಂಥ ಒಂದು ಕಾಲಘಟ್ಟ ಇತ್ತು. ಅಂದರೆ ತಮ್ಮ ಮಗ ತಮ್ಮ ಮಗಳು ಈಗ ಯಾರ್ದೋ ಜೊತೆಗೆ ಪ್ರೀತಿ ಪ್ರೇಮವನ್ನು ಇಟ್ಕೊಂಡಿದ್ದಾಳೆ ಅಂದರೆ ಅದನ್ನು ಕೇಳಿ ಎದೆ ಹೊಡ್ಕೊಂಡು ಸಾಯ್ತಕ್ಕಂಥ ಸ್ಥಿತಿಗೆ ಅಪ್ಪ ಅಮ್ಮ ಬರ್ತಾಯಿದ್ರು ಒಂದು ಕಾಲಘಟ್ಟದಲ್ಲಿ. ಇವತ್ತು ಆ ಸ್ಥಿತಿ ಇಲ್ಲ. ಆ ಸ್ಥಿತಿ ಇಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂದರೆ ಈಗ ನಡೀತಕ್ಕಂಥ ಮದುವೆಗಳಲ್ಲಿ ಒಂದು 40% ಪ್ರೇಮ ವಿವಾಹಗಳು ನಡೀತಾ ಇದ್ದಾವೆ. ಇನ್ನೊಂದು 10-20% ಸಾಂಪ್ರದಾಯಿಕ ನಡೀತಾ ಇದ್ದಾವೆ. ಇನ್ನೊಂದು 20-30% ಅದು ಪ್ರೇಮ ವಿವಾಹವೂ ಅಲ್ಲ, ಇತ್ಲಾಗೆ ಸಾಂಪ್ರದಾಯಿಕ ವಿವಾಹವೂ ಅಲ್ಲ, ಎರಡೂ ಸೇರಿತ್ತು. ಅಂದರೆ ಹುಡುಗ ಹುಡುಗಿ ನೋಡ್ಕೊಂಡಿರ್ತಾರೆ, ನೋಡ್ಕೊಂಡು ಬಂದು ಅಪ್ಪ ಅಮ್ಮಗೆ ಹೇಳ್ತಾರೆ ನಾವು ಇಂಥವ್ರ ಮದುವೆ ಆಗ್ತೀವಿ ಅಂತ. ಇವ್ರ ಅಪ್ಪ ಅಮ್ಮಗೂ ಗೊತ್ತಿದೆ, ಇವ್ರು ನಾವು ಒಪ್ಕೊಂಡ್ರೇನು ಬಿಟ್ರೇನು, ಇವರು ಒಪ್ಕೊಂಡ್ರೆ ನಮ್ಮ ಜೊತೆಗೆ ಇದು ಮದುವೆ ಆಗ್ತಾರೆ, ಒಪ್ಕೊಳ್ಳಿಲ್ಲದ್ರೆ ನಮ್ಮನ್ನು ಬಿಟ್ಟು ಹೋಗಿ ಮದುವೆ ಆಗ್ತಾರೆ ಅಂತ. ಇವ್ರು ಬಿಟ್ಟು ಹೋಗಿ ಕೆಟ್ಟವರಾಗೋದು ಯಾಕೆ, ಅವ್ರನ್ನ ಬಿಟ್ಟು ಕೆಟ್ಟವರಾಗಿ ದೂರ ಆಗೋದು ಯಾಕೆ ಅಂತೇಳಿ ಅವರು ಒಪ್ಪಿದವ್ರನ್ನೇ ಸಾಂಪ್ರದಾಯಿಕವಾಗಿ ಮದುವೆ ಮಾಡ್ತಾರೆ. ಅಂದರೆ ನಮ್ಮ ಸಮಾಜವು ಕೂಡ ಇದಕ್ಕೆ ಸುಧಾರಣೆಯನ್ನು ಕಂಡಿದೆ. ಮುಂದೆ ಒಂದು ಕಾಲಘಟ್ಟದಲ್ಲಿ ನಿಮ್ಮನ್ನೆಲ್ಲರನ್ನೂ ಅಂದರೆ ದೊಡ್ಡವರ ಹಂಗು ಇಲ್ಲದೇ ಅಂದರೆ ಪೇರೆಂಟ್ಸು ಮಕ್ಕಳಿಗೆ ಒಂದು ತಿಳುವಳಿಕೆಯನ್ನು ಕೊಟ್ಟು ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ತಿಳುವಳಿಕೆ ಕೊಟ್ಟು ಶಿಕ್ಷಣ ಕೊಡಬೇಕೇ ವಿನಃ ಮದುವೆ ವಿಷಯದಲ್ಲಿ ಅಷ್ಟು ಮುಂದುವರೆದು ಇದೇ ಆಗಬೇಕು ಅದೇ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಹಠ ಸಾಧಿಸಲಿಕ್ಕೆ ಹೋಗಬಾರ್ದು. ಪೇರೆಂಟ್ಸು ಇವತ್ತು ಹೋಗ್ತಾ ಇಲ್ಲ. ಇವತ್ತು ಆ ಒಂದು ಸುಧಾರಣೆ ಅವರಿಗೆ ಕಂಡು ಬಂದಿದೆ. ಇನ್ನು ಸಮಾಜದ ಒಂದು ನಡವಳಿಕೆ ಹೇಗಿದೆ ಅಂದರೆ ಈಗಲೂ ಕೂಡ ನೀವು ಈ ಕಾಲಘಟ್ಟದಲ್ಲಿಯೂ ಕೂಡ ವ್ಯಾಲೆಂಟೈನ್ಸ್ ಡೇ ನಮ್ಮ ಸಂಸ್ಕೃತಿ ಅಲ್ಲ, ಅದನ್ನು ಅಲ್ಲಿ ಅಂಥ ಚಟುವಟಿಕೆಯಲ್ಲಿ ತೊಡಗಿದರನ್ನ ನಾವು ಹೊಡಿತೀವಿ ಬಡಿತೀವಿ ಅಂತಕ್ಕಂಥ ನೈತಿಕ ಪೊಲೀಸ್ಗಿರಿಯನ್ನು ಕೆಲವು ಸಂಘಟನೆಗಳು ಮಾಡ್ತವೆ. ಅತ್ಯಂತ ಕಾನೂನುಬದ್ಧವಾಗಿಯೂ ಕೂಡ ಅದು ವಿರೋಧವಾಗಿರ್ತಕ್ಕಂಥದ್ದು. ಬೇರೆಯವರ ಬದುಕಿನಲ್ಲಿ ಎಂಟ್ರಿ ಆಗ್ತಕ್ಕಂಥದ್ದು ಅತ್ಯಂತ ಅಸಹ್ಯಕರವಾಗಿರ್ತಕ್ಕಂಥದ್ದು. ನಿಮ್ಮನ್ನು ಯಾರು ಕೂಡ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ನಿಮ್ಮನ್ನು ನೇಮಕ ಮಾಡಿಲ್ಲ. ಕಾನೂನಿನ ಪ್ರಕಾರವು ವಿರುದ್ಧವಾಗಿರ್ತಕ್ಕಂಥದ್ದು.
ನೈತಿಕವಾಗಿಯೂ ಕೂಡ ಅದು ಅತ್ಯಂತ ಕೆಟ್ಟದ್ದು. ಯಾಕೆಂದರೆ ಪ್ರೀತಿ ಪ್ರೇಮದ ಭಾವನೆಗಳು ಅತ್ಯಂತ ಮಧುರ ಭಾವನೆಗಳು. ಅವುಗಳ ಅವುಗಳನ್ನು ಚೂಟಿ ಹಾಕ್ತಕ್ಕಂಥ ಒಂದು ಕೆಟ್ಟ ಕೆಲಸಕ್ಕೆ ನೀವು ಕೈಯನ್ನು ಹಾಕಬೇಡಿ. ಸಂಸ್ಕೃತಿ ಹಾಳಾಗೋದಿಲ್ಲ. ನಿಮಗೆ ಸ್ಪಷ್ಟವಾಗಿ ನಾನು ಹೇಳೋದು, ಪ್ರೀತಿ ಮಾಡುವುದರಿಂದ ಸಂಸ್ಕೃತಿ ಹಾಳಾಗೋದಿಲ್ಲ, ದ್ವೇಷ ಮಾಡುವುದರಿಂದ ಸಂಸ್ಕೃತಿ ಹಾಳಾಗ್ತದೆ. ಅಂದರೆ ಸಂಸ್ಕೃತಿ ಹಾಳಾಗಲಿಕ್ಕೆ ಪ್ರೇಮಿಗಳು ಕಾರಣ ಆಗೋದಿಲ್ಲ, ನೀವು ಕಾರಣ ಆಗ್ತೀರಿ ಅಂತಕ್ಕಂಥ ಮಾತನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅವರ ತಂಟೆಗೆ ನೀವು ಹೋಗಬಾರದು. ನಾನು ಪೇರೆಂಟ್ಸಿಗೆ ಹೇಳ್ತಕ್ಕಂಥ ಇನ್ನೊಂದು ಏನು ಅಂದರೆ, ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೇಮದ ಚಟುವಟಿಕೆಯಲ್ಲಿ ತೊಡಗತಕ್ಕಂತಹ ಅನೇಕ ಜನ ಪೇರೆಂಟ್ಸು ಮಕ್ಕಳಿಗೆ ಬುದ್ಧಿ ಹೇಳುವುದರಲ್ಲೂ ಕೂಡ ಬಹಳ ಎಡವುತ್ತಾರೆ. ಅದೊಂದು ದೊಡ್ಡ ಅಪರಾಧದ ಚಟುವಟಿಕೆಯಾಗಿ ಅವರು ಗ್ರಹಿಸ್ತಾರೆ. ಹಾಗೆ ಗ್ರಹಿಸಬಾರ್ದು. ಬುದ್ಧಿ ಹೇಳಬೇಕಾದ್ರೆ ಬಹಳ ಅಂಥ ವಯಸ್ಸಿನಲ್ಲಿ ಅದು ಸಹಜವಾಗಿ ಹುಟ್ಟತಕ್ಕಂಥದ್ದು. ಸ್ವಲ್ಪ ಅಡ್ವಾನ್ಸ್ ಆಗಿ ಬೇಗ ಆ ಪ್ರೀತಿ ಪ್ರೇಮದ ಕಡೆಗೆ ಹೆಚ್ಚು ನಾವು ಗಮನ ಕೊಟ್ಟರೆ ಏನು ಸಮಸ್ಯೆ ಆಗ್ತದೆ, ಇದನ್ನು ಮುಕ್ತವಾಗಿ ಮಕ್ಕಳಿಗೆ ಹೇಳಬೇಕೇ ವಿನಃ ನಮ್ಮ ಪೇರೆಂಟ್ಸ್ ಹಾಗೆ ಹೇಳೋದಿಲ್ಲ. ನಮ್ಮ ಪೇರೆಂಟ್ಸ್ ಬುದ್ಧಿ ಹೇಳಕ್ಕೆ ಹೋಗೋದು ಎಲ್ಲ ಕೆಟ್ಟು ಹೋದ್ಮೇಲೆ. ನೀನು ಹಂಗೆ ಮಾಡ್ತೀಯ ಅಂತ ನಾನು ತಿಳ್ಕೊಂಡಿರಲಿಲ್ಲ, ನಿನ್ನ ಮೇಲೆ ಭಾರಿ ನಂಬಿಕೆ ಇತ್ತು ಅಂತೇಳಿ ಯಾವಾಗ ಈ ಕೆಟ್ಟು ಹೋದ್ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗಲ್ಲ. ಆ ಪ್ರೀತಿ ಪ್ರೇಮದ ವಯಸ್ಸಿನಲ್ಲಿ ಅಂದರೆ 14-15 ವಯಸ್ಸಿನಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಕೂರಿಸ್ಕೊಂಡು ಹೇಳಬೇಕು. ಹೇಳಲ್ಲ, ನಮ್ಮಲ್ಲಿ ಹೇಳೋದಿಲ್ಲ. ಅದನ್ನೊಂದು ಮೈಲಿಗೆಯ ರೀತಿಯಲ್ಲಿ ಅದನ್ನಿಡ್ತಾರೆ. ಕೆಟ್ಟು ಹೋದ್ಮೇಲೆ ಬುದ್ಧಿ ಹೇಳಕ್ಕೆ ಹೋಗ್ತಾರೆ. ಸೊ ಹಾಗಲ್ಲ, ಆರಂಭದ ದಿನಗಳಲ್ಲಿ ಇಂಥ ವಯಸ್ಸಿನಲ್ಲಿ 14-15 ವಯಸ್ಸಿನಲ್ಲಿ ಇಂಥ ಭಾವನೆಗಳು ಸಹಜವಾಗಿರ್ತದೆ. ಆದರೆ ಸ್ವಲ್ಪ ನಾವು ಎಡವಟ್ಟು ಮಾಡ್ಕೊಂಡ್ಬಿಟ್ರೆ, ದೈಹಿಕ ಸಂಬಂಧ ಇಂಥದ್ದು ಏನಾದರೂ ಮಾಡಿಬಿಟ್ರೆ ಇಂತಿಂಥ ಕೆಟ್ಟದಾಗ್ತದೆ ಮಕ್ಕಳೇ ಅಂಥೇಳಿ ಬುದ್ಧಿ ಹೇಳಿದರೆ ಅವರು ಬರೋ ಸಾಧ್ಯತೆ ಇರ್ತದೆ. ಆದರೆ ಒಂದು ಸ್ಪಷ್ಟವಾಗಿ ನೀವು ಬುದ್ಧಿ ಹೇಳೋರು ಅರ್ಥ ಮಾಡಿಕೊಳ್ಳಿ, ಪ್ರೀತಿಯ ಕಾರಣಕ್ಕಾಗಿ ಕೆಲವು ಅಪರಾಧಗಳಾಗಲ್ಲ ಅಂತ ನಾನು ಹೇಳೋದಿಲ್ಲ. ಅವುಗಳನ್ನ ನೀವು ಸಿಟ್ಟಿನಿಂದ ಹೇಳಕ್ಕೆ ಹೋದರೆ ಅದು ಪರಿಣಾಮವನ್ನು ಬೀರೋದಿಲ್ಲ. ಪ್ರೀತಿಯಿಂದ ಆಗುವ ತಪ್ಪುಗಳನ್ನು ಪ್ರೀತಿಯಿಂದಲೇ ಸರಿ ಮಾಡಬೇಕು. ಅದರಲ್ಲಿ ಎಲ್ಲದೂ ಸರಿಯಾಗುತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ಯಾವುದನ್ನು ಪ್ರೀತಿಯಿಂದ ಸರಿ ಮಾಡಲಿಕ್ಕೆ ನಿಮಗೆ ಆಗೋದಿಲ್ವೋ ಅದನ್ನು ನೀವು ಸಿಟ್ಟಿನಿಂದ ಸರಿ ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ಮಾತ್ರ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೊಂದು ಜಸ್ಟ್ ಒಂದು ಟಾಸ್ಕ್ ಕೊಡ್ತೀನಿ. ಈಗ ಪ್ರೀತಿ ಪ್ರೇಮದಿಂದ ಯಾರೋ ಪ್ರೀತಿ ಪ್ರೇಮದ ಚಟುವಟಿಕೆಯಲ್ಲಿ ಹುಡುಗರು ತೊಡಗಿದ್ರು ಅಂದ ತಕ್ಷಣ ನೀವು ರಾಜಾರೋಷದಿಂದ ಹಾಗೆ ಒಂದು ಪೊಲೀಸರ ರೀತಿಯಲ್ಲಿ ತನಿಖೆಯನ್ನು ಮಾಡೋಕ್ಕೆ ಶುರು ಮಾಡ್ತೀರಿ. ಆದರೆ ನಿಮಗೆ ಗೊತ್ತಿರಲಿ, ಹೀಗೆ ಒಂದು ನಿಮ್ಮ ಮತ್ತು ಅವರ ನಡುವೆ ಒಂದು ಕಳ್ಳ ಪೊಲೀಸ್ ಸಂಬಂಧ ಕ್ರಿಯೇಟ್ ಆಯಿತು ಅಂದರೆ ಅದು ನಿಮಗೆ ಯಾವ ಕೆಟ್ಟ ಪರಿಣಾಮವನ್ನೇ ಬೀರೋದು. ನೀವು ಕಳ್ಳರ ದೃಷ್ಟಿಯಿಂದಲೂ ಅವ್ರು ನೋಡಿದ್ರೆ, ಅವರು ಪೊಲೀಸರನ್ನ ಹೇಗೆ ನೋಡ್ತಾರೆ ಕಳ್ಳರು, ಅವ್ರಿಗೆ ಟೋಪಿ ಹಾಕೋದು ಹೆಂಗೆ ಅಂತಲೇ ನೋಡ್ತಿರ್ತಾರೆ. ಸೊ ಅದೇ ರೀತಿಯ ನಿಮಗೆ ಒಂದು ಸಂಬಂಧ ಕ್ರಿಯೇಟ್ ಆಗ್ತದೆ. ಆಮೇಲೆ ಅದನ್ನು ಲೈಂಗಿಕ ಅಪರಾಧಗಳು ತಡಿಲಿಕ್ಕಾಗಲ್ಲ, ಮತ್ತಷ್ಟು ಹೆಚ್ಚಿಗೆ ಆಗ್ತದೆ. ಆ ಕಾರಣದಿಂದ ಆ ಮಕ್ಕಳನ್ನು ನೋಡಿ ಹೇಗೆ ಮಾಡಬೇಕು, ಪ್ರೀತಿ ಪ್ರೇಮದ ಭಾವನೆಗಳು ಹುಟ್ಟತಕ್ಕಂಥ ಒಂದು 14-15 ವರ್ಷದ ವಯಸ್ಸಿನಲ್ಲಿ ಮಕ್ಕಳು ಕೆಲವು ಮುದ್ದು ತಪ್ಪುಗಳನ್ನು ಮಾಡ್ತಿರ್ತಾರೆ. ನಾವು ಅದನ್ನ ಹುಡುಗ ಹುಡುಗಿ ಮಾತನಾಡಿದರೆ ಮಕ್ಕಳಾಗ್ತವನೋ ಅನ್ನೋ ರೀತಿಯಲ್ಲಿ ಆ ರೀತಿಯೆಲ್ಲ ಗ್ರಹಿಸಬಾರ್ದು. ನೋಡಿ, ನಮ್ಮ ಸೈನ್ಸ್ ಏನು ಹೇಳ್ತಾ ಆರಂಭದಲ್ಲಿ ಅಂದರೆ, ಆ ವಯಸ್ಸಿನಲ್ಲಿ ಗಂಡು ಹೆಣ್ಣು ದೂರ ಇರಬೇಕು ಅಂತ ಹೇಳ್ತು. ದೂರ ಇರಬೇಕು ಅಂತ ಹೇಳಿದಾಗ ಏನಾಯಿತು, ನಮ್ಮ ಸರ್ಕಾರಗಳು ಬಾಲಕಿಯರ ಪ್ರೌಢಶಾಲೆ, ಬಾಲಕರ ಪ್ರೌಢಶಾಲೆ ಅಂತ ಸಪ್ರೇಟ್ ಮಾಡಿದ್ವು. ನಾವು ಓದುವಕಾರೆಲ್ಲ ನಾವು ಬಾಲಕರ ಪ್ರೌಢಶಾಲೆ, ಬಾಲಕಿಯರ ಪ್ರೌಢಶಾಲೆ ಅಂತ ಇತ್ತು. ಅಂದರೆ ಗಂಡು ಹೆಣ್ಣು ಆ ಕಡೆ ಮುಖ ನೋಡಬಾರ್ದು, ನೋಡಿದ ಕೂಡಲೇ ಏನೋ ಅಪರಾಧ ಆಗ್ತದೆ ಅಂತ. ಅದೇ ಸೈನ್ಸ್ ನೆಕ್ಸ್ಟ್ ಹೇಳ್ತು, ಕಟ್ಟಿಟ್ಟ ನಾಯಿಗೆ ಸಿಟ್ಟು ಹೆಚ್ಚಿಗೆ, ದೂರ ಮಾಡಿದಷ್ಟು ಆಕರ್ಷಣೆ ಹೆಚ್ಚಿಗೆ ಆಗ್ತದೆ ಅಂತ. ಆವಾಗ ಮತ್ತೆ ನಾವು ಕೋ ಎಜುಕೇಷನ್ಗೆ ಬಂದ್ವಿ. ಈಗ ಗಂಡು ಹೆಣ್ಣು ಅಕ್ಕಪಕ್ಕ ಕೂರಿಸಿ ಪಾಠ ಮಾಡ್ತಕ್ಕಂಥ ಶಾಲೆಗಳಿದ್ದಾವೆ, ಅಂದರೆ ಕೋ ಎಜುಕೇಷನ್ ಇದೆ. ಇದ್ರ ಹಿಂದೆ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ತರ್ಕ ಇದೆ. ಅಂದರೆ ಗಂಡು ಹೆಣ್ಣನ್ನು ನೀವು ದೂರ ಮಾಡಿದಷ್ಟು ಆಕರ್ಷಣೆ ಹೆಚ್ಚಿಗೆ ಆಗ್ತದೆ, ಲೈಂಗಿಕ ಅಪರಾಧಗಳು ಹೆಚ್ಚಿಗೆ ಆಗ್ತದೆ. ಆ ಕಾರಣದಿಂದ ಅವ್ರ ಜೊತೆಯಲ್ಲೇ ಇರಬೇಕು, ಮಾತನಾಡಬೇಕು, ಮತ್ತು ಪರಸ್ಪರ ಪ್ರೇಮದ ಭಾವನೆಗಳು ಎಕ್ಸ್ಪ್ರೆಷನ್ ಮಾಡಿದಾಗ ಆ ಒತ್ತಡಗಳು ಕಡಿಮೆ ಆಗ್ತದೆ, ಲೈಂಗಿಕ ಅಪರಾಧಗಳು ಕಡಿಮೆ ಆಗ್ತದೆ. ನಾವು ಹುಡುಗಿ ಮಾತಾಡಿದ ತಕ್ಷಣ ಏನೋ ಆಗಿಬಿಡುತ್ತನೋ ಅಂತ ಅಲ್ಲ, ಆ ಒತ್ತಡ ಕಡಿಮೆ ಆಗ್ತದೆ. ಇದ್ರ ಬಗ್ಗೆ ಒಂದು ಶಾಸ್ತ್ರೀಯವಾಗಿರ್ತಕ್ಕಂಥ ತಿಳುವಳಿಕೆ ನಮಗಿರಬೇಕಾಗ್ತದೆ. ಆ ಕಾರಣದಿಂದ ನೀನು ಮಾತಾಡಲೇ ಕೊಡ್ದು, ಅವ್ರ ಕಡೆ ನೋಡಲೇ ಕೊಡ್ದು, ಅದು ಬುದ್ಧಿ ಹೇಳ್ತಕ್ಕಂಥ ವಿಧಾನವೂ ಅಲ್ಲ. ಅದರಿಂದ ನಿಮಗೆ ಯಾವುದೇ ಒಳ್ಳೆಯ ಪರಿಣಾಮ ಉಂಟಾಗೋದಿಲ್ಲ. ಆ ಕಾರಣದಿಂದ ಮಾತಾಡ್ರಿ, ಪ್ರೇಮದ ಮಾತುಗಳನ್ನು ಆಡಿದರೆ ತಪ್ಪಲ್ಲ. ನೀವು ಸ್ನೇಹದಿಂದ ಇರಿ, ಗೆಳೆತನದಿಂದ ಇರಿ, ಈ ರೀತಿಯೇ ಹೇಳಿ ಅವ್ರಿಗೆ ಸೂಕ್ಷ್ಮವಾಗಿ ಹೇಳಬೇಕು. ಒಂದು ಮಿತಿ ಇರಲಿ. ದೈಹಿಕ ಸಂಬಂಧಗಳಂಥ ಒಂದು ಸ್ಥಿತಿಗೆ ನೀವು ಹೋಗಬಾರ್ದು. ಅದರಿಂದ ಏನೇನು ಅಪರಾಧಗಳಾಗ್ತದೆ, ಏನೇನು ದೊಡ್ಡ ಸಮಸ್ಯೆ ಆಗ್ತದೆ ಅಂತಕ್ಕಂಥ ಅವ್ರಿಗೆ ತಿಳುವಳಿಕೆ ಕೊಟ್ಟರು ಮಾತ್ರ ಅದು ಉಪಯೋಗ ಆಗ್ತದೆ. ಇದು ಪಾಲಕರು ಮತ್ತು ಹಿರಿಯರು, ಶಿಕ್ಷಕರು ಗಮನಿಸಬೇಕಂತ ಅಂಶ. ಇನ್ನು
ಪ್ರೇಮ ನಿವೇದನೆ ಮಾಡ್ತಕ್ಕಂಥವ್ರು ಮತ್ತು ಯುವಕರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಅನೇಕ ಜನ ನಿಮಗೆ ಪ್ರೀತಿ ಮಾಡೋದನ್ನು ಅಪರಾಧ ಅಂತ ಹೇಳಿ ಗ್ರಹಿಸುವಂಥ ಸ್ಥಿತಿ ಈ ಹಿಂದೆ ದೊಡ್ಡ ಪ್ರಮಾಣದಲ್ಲಿತ್ತು, ಈಗ ಕಡಿಮೆ ಪ್ರಮಾಣದಲ್ಲಿದೆ ಅಂತ ನಾನು ಹೇಳಿದೆ. ಪ್ರೀತಿಸುವುದು ತಪ್ಪ? ಅನೇಕ ಜನ ನಮ್ಮನ್ನು ಕೇಳ್ತಾರೆ. ಪ್ರೀತಿಸುವುದು ಎಂದೂ ತಪ್ಪಲ್ಲ. ಅದು ದ್ವೇಷ ಮಾಡುವುದು ತಪ್ಪೇ ಹೊರತು ಪ್ರೀತಿ ಮಾಡುವುದು ತಪ್ಪಲ್ಲ. ಆದರೆ ಪ್ರೀತಿಸಿ ಯಾರನ್ನಾದರೂ ವಂಚಿಸುವುದು, ಯಾರಿಗಾದರೂ ಕೈ ಕೊಡೋದು ಅಂತ ಹೇಳ್ತೀವಲ್ಲ, ಆ ರೀತಿ ಮಾತ್ರ ಮಾಡಬಾರ್ದು. ನಿಮ್ಮ ಪ್ರೀತಿಗೆ ಒಂದು ಜವಾಬ್ದಾರಿ ಇರಲಿ. ನೀವು ಮದುವೆ ಆದಮೇಲೆ ಪ್ರೀತಿ ಮಾಡ್ತಿರೋ, ಪ್ರೀತಿ ಮಾಡಿ ಮದುವೆ ಆಗ್ತಿರೋ ಅಂತಕ್ಕಂಥದ್ದು ಮುಖ್ಯವಾದ ಸಂಗತಿ ಅಲ್ಲ. ಆದರೆ ಪ್ರೀತಿ ಮತ್ತು ಮದುವೆ ಎರಡೂ ಜೊತೆಗೆ ಇದ್ದಾಗ ಮಾತ್ರ ಅದು ಸಕ್ಸಸ್ ಆಗ್ತದೆ. ಆ ಕಾರಣದಿಂದ ನೀವು ಯಾರನ್ನಾದರೂ ಪ್ರೀತಿಸುವುದು ತಪ್ಪಲ್ಲ. ಆದರೆ ಅದಕ್ಕೊಂದು ಬದ್ಧತೆ ಇರಲಿ. ಆ ಬದ್ಧತೆ ಇಲ್ಲದೆ ಹೋಗ್ಬಿಟ್ರೆ ನಿಮ್ಮ ಪ್ರೀತಿಗೆ ಅರ್ಥ ಇರೋದಿಲ್ಲ. ಹಾಗಾಗಿ ಯಾರನ್ನೂ ಕೂಡ ನೋಯಿಸದ ಮತ್ತು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಬದುಕ್ತಕ್ಕಂತಹ ಒಂದು ಗಟ್ಟಿಯಾಗಿರ್ತಕ್ಕಂಥ ಬದ್ಧತೆ ನಿಮ್ಮ ಪ್ರೀತಿಗೆ ಇರಲಿ. ಆವಾಗ ಮಾತ್ರ ಅದು ನಿಮ್ಮನ್ನು ಕಾಪಾಡ್ತದೆ. ಕೊನೆಗೆ ನಾನು ಹೇಳಬೇಕು, ಕುವೆಂಪು ಅವರ ಮಂತ್ರಮಾಂಗಲ್ಯ ಮದುವೆಯಲ್ಲಿ ಒಂದು ಹೊಸದಾಗಿ ಮದುವೆ ಆಗ್ತಕ್ಕಂಥವರು ಘೋಷಣೆ ಮಾಡ್ತಕ್ಕಂಥ ಒಂದು ನಿಯಮ ಇದೆ, ಒಂದು ಅಂಶ ಇದೆ. ಅಲ್ಲಿ ಒಂದು ಮಾತು ಬರ್ತದೆ, ಯಾವ ಶಾಸ್ತ್ರಗಳ ಪ್ರಕಾರ ಮದುವೆ ಆದರೂ, ಯಾವುದೇ ಆಚರಣೆಗಳ ಪೂರ್ವಕ ಮದುವೆ ಆದರೂ ಕೂಡ ಗಂಡು ಹೆಣ್ಣನ್ನು ಒಟ್ಟಿಗೆ ಬಾಳುವಂತೆ ಮಾಡುವ ಏಕೈಕ ಸಾಧನ ಪ್ರೀತಿ. ಆ ಪ್ರೀತಿಗೆ ನಾವಿಬ್ಬರು ಕಟ್ಟು ಬಿದ್ದಿದ್ದೇವೆ ಅಂತ. ಹೀಗೆ ಪ್ರೀತಿಗೆ ಕಟ್ಟು ಬೀಳತಕ್ಕಂತಹ ಒಂದು ಬದ್ಧತೆ ನಿಮಗಿರಲಿ. ಆವಾಗ ಮಾತ್ರ ಪ್ರೀತಿ ಯಶಸ್ವಿ ಆಗ್ತದೆ. ಪ್ರೀತಿ, ಪ್ರೇಮ ಇವೆಲ್ಲವೂ ಕೂಡ ಬದುಕಿನಲ್ಲಿ ಅತ್ಯಂತ ನಮಗೆ ಖುಷಿಯನ್ನು ಕೊಡ್ತಕ್ಕಂತಹ, ಸಂತೋಷವನ್ನು ಕೊಡ್ತಕ್ಕಂಥ ಅಂಶಗಳು. ಇಂತಹ ಪ್ರೀತಿಯಿಂದ ಯಾರೂ ಕೂಡ ವಂಚಿತರಾಗಬಾರದು. ಆದರೆ ಆ ಪ್ರೀತಿಯ ನಡುವೆ ನಿಮಗೊಂದು ಜವಾಬ್ದಾರಿ ಇರಲಿ. ಆ ಜವಾಬ್ದಾರಿಯುತ ಪ್ರೀತಿ ನಿಮ್ಮದಾಗಿರಲಿ. ಇಂಥ ಜೀವನದ ವಸಂತ ಕಾಲ ಅಂತ ಹೇಳಿ ನಾವು ಕರಿತೀವಿ ಯೌವನವನ್ನು. ಆ ಯೌವನವು ನಿಮಗೆ ಅತ್ಯಂತ ಸಂತೋಷ, ಸುಖ, ನೆಮ್ಮದಿಯನ್ನು ಕೊಡಲಿ. ಮತ್ತು ಈ ಪ್ರೇಮಿಗಳ ಸಪ್ತಾಹ, ಪ್ರೇಮಿಗಳ ದಿನಾಚರಣೆ ಈ ಸಂದರ್ಭದಲ್ಲಿ ಪ್ರೇಮ ನಿವೇದನೆ ಅಂತಕ್ಕಂಥದ್ದು ನಿಮ್ಮ ಬದುಕಿನ ಒಂದು ತಳಹದಿಯನ್ನು ರೂಪಿಸ್ತಕ್ಕಂಥ, ನಿಮ್ಮ ಸಂತೋಷದಾಯಕ ಬದುಕಿಗೆ ಅಡಿಪಾಯವನ್ನು ಹಾಕಿಕೊಳ್ಳಿ ಅಂತ ಹೇಳಿ ಹಾರೈಸಿ, ಪ್ರೇಮಿಗಳ ಸಪ್ತಾಹವನ್ನು, ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಶುಭಾಶಯಗಳು. ಒಳ್ಳೆಯದಾಗಲಿ.